ಅವ್ರು ನೋಡ್ಕೊಂಡು ಅಡ್ರೆಸ್ ಕೊಟ್ರು ಪಂಡ್ರಮ್ಮವ್ರು. ಸೀದಾ ಪಂಡ್ರಮ್ಮವ್ರ ಮನೆಗೆ ಹೋದೆ. ಪಂಡ್ರಮ್ಮವ್ರ ಮನೆಗೆ ಬಿ ಆರ್ ಪಂತುಲ್ ಅವ್ರ ಅಡ್ರೆಸ್ ಕೊಟ್ರು. ರಾಜಾಶಂಕರಣ್ಣವ್ರ ಮನೆಗಿದ್ದೆ ಒಂದೂವರೆ ವರ್ಷ ಅಲ್ಲೇ ಕಾಲ ಕಳೆದೆ. ಅದು ಒರಿಜಿನಲ್ ಬಂದು ತಮಿಳು ಅಕ್ಕರೆ ಗಿಕ್ಕರೆ ಪಚ್ಚೆ ಅಂತ ಹೇಳಿ. ಕನ್ನಡಕ್ಕೆ ದೇವರ ಗುಡಿಗೆ ಒಬ್ರು ಬೇಕು, ಕನ್ನಡದವ್ರು ಬೇಕು ಅಂತ. ಅವರು ತಮಿಳು ಡೈರೆಕ್ಟ್ರು. ಈ ರತ್ನಮಯ್ಯ ಮಣಿರತ್ನಮ್ಮೋಡೆ ಫಾದರ್ ವೀನಸ್ ಪಿಕ್ಚರ್ ಅಂತ ಅವ್ರಿಗೆ ಮೇನ್ ಹೆಡ್ ಸ್ಟುಡಿಯೋ ಅಂಡ್ ಆಫೀಸು. ತೆಲುಗು, ತಮಿಳು, ಹಿಂದಿ ಎಲ್ಲ ಲ್ಯಾಂಗ್ವೇಜ್ ತೆಗೆದಾರೆ ಅವರು. ಎಡಿಟಿಂಗ್ ಹೋಗ್ಬೇಕು, ಮಸ್ಟ್ ಅನ್ಸುಟ್ಟು ಡೈರೆಕ್ಟರ್ ಆದವನಿಗೆ ಎಡಿಟಿಂಗ್ ಸೆನ್ಸ್ ಇರಬೇಕು. ಅವಾಗ ನಿಮ್ಗೆ ಶಾರ್ಟ್ ಡಿವೈಡ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ನಾವು ಇದೊಂದು ಸಮುದ್ರ ಕಲೆ ಬಂದು ಅಣ್ಣವ್ರು ಹೇಳೋರು, ಅಣ್ಣ ನೀವು ದೊಡ್ಡ ಇದಣ್ಣ, ಏನಣ್ಣ ನಿಮ್ದು ಅದ್ಭುತ ನಟನೆ ಅಂದ್ರೆ ಇವ್ರದ್ದು ಬಿ ಎಲ್ ವೇಣವ್ರದ್ದು ಒಂದು ಕತೆ ಸೆಲೆಕ್ಟ್ ಮಾಡಿದೀನಿ, ಸುಡುಗಾಡ ಸಿದ್ದನ ಪ್ರಸಂಗ ಅಂತ. ಕುಣಿತೋಡೋರ್ಗು ಅವ್ರಿಗೆ ಮಕ್ಳಿಗೆ ಏನ್ ಚಿಂತೆ ಅಂದ್ರೆ ಊರಾಗ ಒಂದು ಹೆಣ ಬೀಳಿಲ್ಲಲ್ಲ ಅಂತ ಚಿಂತೆ. ದುಡ್ಡು ಕೊಟ್ಟು ಹೇಳ್ತಾರೆ ಪಾಪ. ಸಿನಿಮಾ, ನಾಟಕ, ರಂಗಭೂಮಿ ಅಲ್ಲಿ ಆ ಅಟ್ರಾಕ್ಷನ್ ಇದೆ. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ನೀವೇ ಅಲ್ಲ, 1969ಗೆ ನಾನು ಮದ್ರಾಸ್ಗೆ ಹೋದೆ. ಓಕೆ. ನಮ್ಮ ರಾಜಶಂಕರಣ್ಣವ್ರು ಅಂತಿದ್ರು. ರಾಜಶಂಕರ್ ಹೌದು, ಆಕ್ಟ್ರು, ಪ್ರೊಡ್ಯೂಸರ್ ಅವರು. ಹೌದು. ಅವ್ರ ಮನೆಯಲ್ಲಿ ಹೊನ್ನವಳ್ಳಿ ಕೃಷ್ಣವ್ರು ಇದ್ರು. ಅಲ್ಲಿ ಹೋಗಿ ಕೆಲಸ ಕೇಳಿದೆ. ಅವ್ರು ಏನಿಲ್ಲಪ್ಪ ಕೆಲಸ ಅಂತಂದ್ರು. ಕೆಲಸ ಇಲ್ಲಿ ಏನಿದೆಪ್ಪ, ಕೆಲಸ ನಮ್ಮ ಹತ್ರದಲ್ಲಿ ಶೂಟಿಂಗ್ನಲ್ಲಿ ಇರ್ತದೆ. ಅವ್ರು ಹೆಂಗ್ ಪರಿಚಯ ರಾಜಶಂಕರ್ ಅವರು? ಅವ್ರು ನೋಡ್ಕೊಂಡು ಅಡ್ರೆಸ್ ಕೊಟ್ರು ಪಂಡ್ರಮ್ಮವ್ರು. ಸೀದಾ ಪಂಡ್ರಮ್ಮವ್ರ ಮನೆಗೆ ಹೋದೆ. ಪಂಡ್ರಮ್ಮವ್ರ ಮನೆಗೆ ಬಿ ಆರ್ ಪಂತುಲ್ ಅವ್ರ ಅಡ್ರೆಸ್ ಕೊಟ್ರು. ಮೈಲಾಪುರ್ನಲ್ಲಿ 4th ಕ್ರಾಸ್ನಲ್ಲಿ ಇತ್ತು. ಅಲ್ಲಿ ಹೋಗಿ ಕೇಳಿದಾಗ ಈಗ ಯಾವ್ದು ಪಿಕ್ಚರ್ ಶೂಟಿಂಗ್ ನಡೀತಾ ಇದೆಯಲ್ಲ, ಶೂಟಿಂಗ್ ನಡೆಯೋ ಟೈಮ್ನಾಗ ಬಂದು ಕೇಳಪ್ಪ, ನೋಡೋಣ ಯಾವ್ದನ್ನ ಕ್ಲಬ್ ಬಾಯಿ ಕೊಡೋಣ. ಆದ್ರೆ ಒಂದು ನನ್ನ ಜೀವನದಲ್ಲಿ ಏನಪ್ಪ ಅಂದ್ರೆ, ಏನು ಓದಿದ್ಯಾ ಅಂತ ಕೇಳಿದ್ರು ಒಬ್ರು, ಮೊದಲಿಯಾರೊಬ್ರು ರಾಮಲಿಂಗಂ ಅಂತ ಮ್ಯಾನೇಜರ್. ನಾನು SSLC ಓದಿದ್ದೀನಿ ಅಂದೆ. ಅದು ಸುಮ್ಮನೆ ಅದು ಏನೋ ಬಂದ್ಬಿಟ್ಟು ಸಡನ್ ಆಗಿ, ನಾನು ಹೇಳ್ಬೇಕಂತ ಹೇಳಿಲ್ಲ. ಅವಾಗ ಅವ್ರು ಹೇಳಿದ್ರು, ಅಯ್ಯೋ ಗೌರ್ಮೆಂಟ್ ಉದ್ಯೋಗ ಸಿಕ್ಕಿರೋದಲ್ಲೋ, ಆ ಕಾಲದಲ್ಲಿ ಗೌರ್ಮೆಂಟ್ ಉದ್ಯೋಗ ಸಿಕ್ಕೋದಂತ. 6ನೇ ಕ್ಲಾಸ್. ಹೌದು, SSLC ಜಿಲ್ಲಾ ಇದಕ್ಕೆ ಹೋಗ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ. ಹಂಗಿತ್ತು. ಅಂಥದ್ರಲ್ಲಿ ಎಂತ ಕೆಲಸ ಮಾಡೋದಲ್ಲೇ, ಈ ಸಿನಿಮಾ ಎಲ್ಲ ಗ್ಯಾರಂಟಿ ಇಲ್ಲ ಅವೆಲ್ಲ. ಸರಿ ಬಾ ಅಂತ ಕರ್ಕೊಂಡೋಗಿ ಫಸ್ಟ್ ತಮಿಳ್ ಪಿಕ್ಚರ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಸೇರಿಸಿದ್ರು. ರಾಜಾಶಂಕರಣ್ಣವ್ರ ಮನೆಗಿದ್ದೆ ಒಂದೂವರೆ ವರ್ಷ ಅಲ್ಲೇ ಕಾಲ ಕಳೆದೆ. ಅವ್ರ ಮಕ್ಕಳು ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಬಿಡೋದು, ಕರ್ಕೊಂಬರೋದು, ಮತ್ತೆ ಅವ್ರು ಏನಾರು ಹೇಳಿದ ಕೆಲಸ, ತರಕಾರಿ ತಂದು ಕೊಡೋದು, ಇದೇ ಕೆಲಸ ಮಾಡ್ಕೊಂಡು ತಮಿಳು ಕಲ್ತ್ಕೊಂಡ್ಬಿಟ್ರೆ ಅಷ್ಟೊತ್ತಿಗೆ ಒಂದು 6 ತಿಂಗಳಲ್ಲಿ. ಅವ್ರಿಲ್ಲ ಮಲ್ಲೇಶ್ವರಂ ಎಲ್ಲ ಇದ್ರು. ಈಗ ಆಮೇಲೆ ವಿಜಯವಾಣಿ ಅಂತ ಹೇಳಿದ್ನಲ್ಲ ಪಿಕ್ಚರ್, ಅವ್ರದೇ ಅದು ಪಿಕ್ಚರು, ಅವರೇ ಪ್ರೊಡ್ಯೂಸರು. ನನ್ನ ಕರೆದ್ರು, ಬಾರೋ ನೀನು ವರ್ಕ್ ಮಾಡು ಅಂತೇಳಿ. ಅದಾದ್ಮೇಲೆ ಅವ್ರು 100 days ಹೋಯ್ತು ಆ ಪಿಕ್ಚರು. ಅದು ಒರಿಜಿನಲ್ ಬಂದು ತಮಿಳು ಅಕ್ಕರೆ ಗಿಕ್ಕರೆ ಪಚ್ಚೆ ಅಂತೇಳಿ. ಅದನ್ನ ಕನ್ನಡಕ್ಕೆ ಮಾಡಿದ್ರು. ಸೇಮ್ ಡೈರೆಕ್ಟರ್ ಎನ್ ವೆಂಕಟೇಶ್ ಅಂತ ತಮಿಳ್ ಡೈರೆಕ್ಟರ್ ಕನ್ನಡಕ್ಕೆ ಡೈರೆಕ್ಟರ್ ಮಾಡಿದ್ರು. DV ರಾಜಾರಾಮ್ ಸರ್ ಕ್ಯಾಮ್ರಾಮ್ಯಾನು, ರಾಜಾನಂದ್ರ ಸರ್ ಮ್ಯೂಸಿಕ್ ಡೈರೆಕ್ಟ್ರು, ಹುಣಸೂರು ಕೃಷ್ಣಮೂರ್ತಿ ಅಪ್ಪಾಜಿ ಬಂದು ಸಾಹಿತ್ಯ, ಅವ್ರಿಗೆ ಅದಕ್ಕೆ ಸಾಹಿತ್ಯ ಸಂಭಾಷಣೆ ಬರೆದ್ರು. ಸೊ ಹಾಗಾಗಿ ಅದನ್ನು ಮಾಡೋಕ್ಕೆ ಮುಂಚೆ ಈ ಥರ ಬಂದು ಕೇಳಿದಾಗ SLC ಪಡ್ತಿರ್ಕೊಂಡಾಗ ಕರ್ಕೊಂಡೋಗಿ ತಮಿಳ್ ಪಿಕ್ಚರಿಗೆ ಬಿಟ್ರು. ಕ್ಲಬ್ ಬಾಯಾಗಿ ಇಟ್ಕೊಂಡ್ರಿ ಇವ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. SLC ಓದಿದ್ದಾನೆ ಪಾಪ, ಒಳ್ಳೆ ಹುಡುಗ. ಅವಾಗ ಮೈಸೂರು ಸ್ಟೇಟ್ ಅಂತಿದ್ರು, ಕರ್ನಾಟಕ ಅಂತ ಇನ್ನು ಹೆಸರಾಗಿದ್ದಲ್ಲ. 72, 73 ಆಯ್ತು ಕರ್ನಾಟಕ. ಹೌದು. ಸೊ ಅದು ಮೈಸೂರು ಸ್ಟೇಟ್ ಹುಡುಗ ಇರಲಿ ಪಾಪ, ಒಳ್ಳೆ ಹುಡುಗ ಅಂತೇಳಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿ 1-2 ಪಿಕ್ಚರ್ ಅವ್ರ ಹತ್ರ ಕ್ಲಬ್ ಆಯ್ತು, ತಮಿಳ್ ಪಿಕ್ಚರ್ ವರ್ಕ್ ಮಾಡಿದೆ. ಅದಾದಮೇಲೆ ಕನ್ನಡಕ್ಕೆ ದೇವರ ಗುಡಿಗೆ ಒಬ್ರು ಬೇಕು, ಕನ್ನಡದವ್ರು ಬೇಕು ಅಂತ. ಅವರು ತಮಿಳು ಡೈರೆಕ್ಟ್ರು, ಎಡಿಟ್ರು, ಪ್ರೊಡ್ಯೂಸರ್ ಅವರೇ. ಭಾಳ ಪಿಕ್ಚರ್ ಚೂರಿ ಚಿಕ್ಕಣ್ಣ ಅವೆಲ್ಲ ಮಾಡಿದ್ದಾರೆ ಅವರು. C.N. ರಾಜಣ್ಣ, ಕ್ರಾಂತಿವೀರ ಅವೆಲ್ಲ ಮಾಡಿದ್ದಾರೆ. ರಾಜೇಶ್ ಜಾಸ್ತಿ ಅವ್ರ ಪಿಕ್ಚರ್ಗಳು ಮಾಡ್ತಾಯಿದ್ರು, ಅಣ್ಣವರು ಇದ್ದರು. ಸೊ ಅವರು ಆಫೀಸ್ಗೆ ವೀನಸ್ ಪಿಕ್ಚರ್, ಈ ಮಣಿರತ್ನಮ್ಮೋಡೆ ಫಾದರ್ ವೀನಸ್ ಪಿಕ್ಚರ್ ಅಂತ ಅವ್ರಿಗೆ ಮೇನ್ ಹೆಡ್ ಸ್ಟುಡಿಯೋ ಅಂಡ್ ಆಫೀಸು. ತೆಲುಗು, ತಮಿಳು, ಹಿಂದಿ ಎಲ್ಲ ಲ್ಯಾಂಗ್ವೇಜ್ ತೆಗೆದಾರೆ ಅವರು. ಅವ್ರ ಆಫೀಸ್ನಾಗೆ ನಮಗೆ ತಿಂಗಳ ಹೋದರೆ 250 ರೂಪಾಯಿ ಸಂಬಳ. ಆ ಕಾಲದಲ್ಲಿ 6 ತಿಂಗಳು ಶೂಟಿಂಗ್ ಅಪ್ಪ, ತಿಂಗಳಿಗೆ 250 ಕೊಡ್ತೀವಿ ವರ್ಕ್ ಮಾಡು ಅಂತೇಳಿ. ತಿಂಗಳ ತಗೊಂಡು ಹೋಗೋದು ಬಂದು. ಅಂದರೆ ಅವಾಗ ಹೆಂಗಪ್ಪ ಅಂದ್ರೆ ಒಂದು 10 days 7 days ಇರೋದು ಶೂಟಿಂಗ್. ಯಾಕಂದರೆ ಹೀರೋಗಳು ಬೇರೆ ಬೇರೆ ಪಿಕ್ಚರ್ಗೆ ಹೋಗಿರೋರಲ್ಲ, ಆ ಕ್ಲಾಸ್ಗೋಸ್ಕರ ಅವ್ರು ಡೇಟ್ ಕೊಟ್ಟಾಗ ಮಾಡ್ದ. ಒಂದು 6 ತಿಂಗಳಲ್ಲಿ ಮುಗಿದ್ಬಿಡೋದು. ಫೈನಲ್ ಒಂದು ತಿಂಗಳು ಎಡಿಟಿಂಗು. ಅವ್ರು ಡಬ್ಬಿಂಗ್ ಏನಿದ್ದಿಲ್ಲ ಅವಾಗ, ಡೈರೆಕ್ಟ್ ಡೈಲಾಗು, ಮಿಚಲ್ ಕ್ಯಾಮ್ರಾ. ಸೊ ಹಾಗಾಗಿ 6 ತಿಂಗಳು ವರ್ಕ್ ಇರೋದು. ಅಪ್ ಟು ಸೆನ್ಸಾರ್ ಸ್ಕ್ರಿಪ್ಟ್ ಬರೆಯೋವರೆಗೆ ಇರ್ತಿದ್ವಿ ನಾವು. ಕನ್ನಡ ಬರಿಬೇಕಲ್ಲ, ಒಂದೊಂದು ಪೇಜಿ. ಸೊ ಡೈಲಾಗ್ ಗಿಲಾಕೆಲ್ಲ ಬರೆದು, ಶಾರ್ಟ್ ಬರೆದು ಅದೆಲ್ಲ ಕೊಡ್ಬೇಕು ಸೆನ್ಸಾರ್ ಸ್ಕ್ರಿಪ್ಟ್ ಅವ್ರಿಗೆ. ಕೊಟ್ಮೇಲೆ ಮುಗಿದೋಯ್ತು ನಮ್ಮ ವರ್ಕ್. ಸೊ ಆ ಥರ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅವ್ರದ್ದು ದೇವ್ರ ಗುಡಿ ಬಯಸಿದ ಬಂದ ಬಗ್ಗೆ ಮಾಡಿದೆ. ಆಮೇಲೆ ಇದಕ್ಕೆ ವಿಜಯವಾಣಿ ಮಾಡಿದೆ. ಆಮೇಲೆ ಕಸ್ತೂರಿ ವಿಜಯ, ರಾಜೇಶ್ ಜಯಂತಿ ಅವ್ರ ಮೇಡಮ್ ಅವ್ರದ್ದು. ಅದಾದಮೇಲೆ ಅಣ್ಣವ್ರ ಕಂಪ್ನಿಗೆ ರವಿಚಂದ್ರ ಬಂದೆ. ಈಗ ಕಂಟಿನ್ಯೂ ಜರ್ನಿ ಆಯಿತು. ವಿದ್ಯೆ ಕಲ್ತ್ಕೊಂಡ್ವಿ, ಕೆಲಸ ಕಲ್ತ್ಕೊಂಡ್ವಿ. ಸೊ ನಾನು ಫಸ್ಟ್ ಎಲ್ಲರೂ ಹೇಳೋದು, ನಿನ್ನ ಟ್ಯಾಲೆಂಟ್ ಇದೆ, ನೀನು ಡೈರೆಕ್ಟರ್ ಆಗ್ಬೋದು ಅಂದರೆ. ನನಗೆ ಭಯ, ಇಂಗ್ಲೀಷ್ ಬರೋಲ್ಲ. ಇಂಗ್ಲೀಷ್ ತಗೊಂಡು ಏನು ಮಾಡ್ತೀಯ ನೋಡಪ್ಪ, ಡ್ರೈವರ್ ಇಂಗ್ಲೀಷ್ ಬೇಕಾಗಿಲ್ಲ, ಡ್ರೈವರ್ ಗಾಡಿ ಓಡಿಸೋನು ಬೇಕಷ್ಟೇ. ಅಂಬಾಸಡರ್ ಓಡಿಸ್ತೀವೋ, ಬೆಂಚ್ ಓಡಿಸ್ತೀವಿ, ಅವಾಗೆಲ್ಲ ಇಂಪಾಲ ಇವೆಲ್ಲ ಇದ್ದು, ಎಲ್ಲ ಚವರ್ಲೆಟ್ ಓಡಿಸ್ತೀಯ ನೀನು.
ನಿನ್ನ ಧೈರ್ಯ ಅದು ಅಷ್ಟೇ ಅಂತ ಹೇಳೋರು ಅವರು. ಚೆವರ್ಲೆಟು ಇಂಪೋಲ್ ಅಂದ್ರೆ ದೊಡ್ಡ ಹೀರೋ, ಸಣ್ಣ ಪುಟ್ಟ ಹೀರೋ ಅಂದ್ರೆ ಅಂಬಾಸಿಡರ್ ಫಿಯಟ್ ಅನ್ನೋ ಥರ ಹೇಳೋರು ಅವಾಗ. ತಮಿಳಲ್ಲಿ ಭಾರಿ ಸಿನಿಮಾಟಿಕ್ ಆಗೇ ಮಾತಾಡೋರು ಎಲ್ಲವುದು ತಮಿಳ್ನಾಡಿನಲ್ಲಿ. ಸೊ ಅಲ್ಲಿ ಕೆಲಸ ಕಲ್ತ್ಕೊಂಡ್ವಿ ನಾವು, ವಿದ್ಯೆ ಕಲ್ತ್ಕೊಂಡೆ. ಎಡಿಟಿಂಗ್ ಹೋಗ್ತಾ ಇದೆ, ಎಡಿಟಿಂಗ್ ಹೋಗ್ಬೇಕು ಮಸ್ಟ್ ಅನ್ಸುಟ್ಟು. ಡೈರೆಕ್ಟರ್ ಆದವನಿಗೆ ಎಡಿಟಿಂಗ್ ಸೆನ್ಸ್ ಇರಬೇಕು, ಅವಾಗ ನಿಮ್ಗೆ ಶಾರ್ಟ್ ಡಿವೈಡ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸುಮ್ಮನೆ ಕತೆ ಓದ್ಬಿಟ್ಟು ಕತೆ ಬರೆದ್ಬಿಟ್ಟು ಓದ್ಬಿಟ್ಟು ಮಾಡೋದು ಅಂದ್ರೆ ಏನೋ ಸಕ್ಸಸ್ ಆಗ್ಬೋದು ಹೇಳೋಕ್ಕಾಗಲ್ಲ. ಏನೂ ಗೊತ್ತಿಲ್ಲದವರು ಪಿಕ್ಚರ್ ಮಾಡಿ ಸಕ್ಸಸ್ ಆಗಿದ್ದಾರೆ, ಬಟ್ ಸ್ಟ್ಯಾಂಡರ್ಡ್ ಆಗಿ ನಿಂದ್ರಕ್ಕಾಗಲ್ಲ. ನಿಜ. ಈಗ ಸಿದ್ಧಲಿಂಗಯ್ಯ ಸಾರು ಮತ್ತು ನಮ್ಮ ಪುಟ್ಟಣ್ಣವರು ಇಂಥವ್ರೆಲ್ಲ ಹೆಂಗೆ ನಿಂತ್ರು ಅಂದರೆ ಅವರು ಎಲ್ಲ ಕೆಳಗಿಂದ ಬಂದವರು, ಕೆಲಸ ಕಲ್ತವ್ರು, ಅವರು ಕೆಲಸ ತಿಳ್ಕೊಂಡು ಅರಿತುಕೊಂಡು ಕೆಲಸ ಮಾಡಿದವರು. ಸೊ ಹಾಗಾಗಿ ಅವ್ರಿಗೆ ಸಿನಿಮಾ ಹೇಗೆ ಮಾಡಬೇಕು, ಹೇಗೆ ತಗೊಂಡು ಹೋಗ್ಬೇಕು ಅನ್ನೋದು ದೊಡ್ಡ ದೊಡ್ಡ ಬೀಗ ಪುಟ್ಟಣ್ಣವ್ರು BR ಪಂತಲ್ ಇರ್ತಿದ್ರು. ಹಾಗಾಗಿ ಅಲ್ಲಿ ಎಷ್ಟು ನಾವು ಇದೊಂದು ಸಮುದ್ರ ಕಲೆ ಬಂದು ಅಣ್ಣವ್ರು ಹೇಳೋರು, ಅಣ್ಣ ನೀವು ದೊಡ್ಡ ಇದಣ್ಣ, ಏನಣ್ಣ ನಿಮ್ಮದು ಅದ್ಭುತ ನಟನೆ ಅಂದರೆ ಕಲೆ ಬಂದು ಅದು ಒಂದು ಸಮುದ್ರ, ಆದರೆ ನಾನೊಂದು ಹನಿ ಅನ್ನೋರು. ನಾವು ಇನ್ನು ಹೆಂಗೆ ಗೊತ್ತಿದೆ ಅಂತ ಹೇಳ್ಬೇಕು ಹೇಳಿ, ಕಲಿಯೋದು ಭಾಳ ಇದೆ, ಸಾಯತಕ್ಕಂತ ಕಲಿಯೋದಿದೆ ಪ್ರತಿಯೊಬ್ಬರು, ನಮಗೇನು ಗೊತ್ತಿಲ್ಲ ಅಂತ ಹೇಳೋರು ಅಣ್ಣವರು. ಸೊ ಅವ್ರ ಹತ್ರ ಬಂದಮೇಲೆ ಅವ್ರ ನಡೆ ನುಡಿ ಅವ್ರ ಹಾವಭಾವಗಳು ನಮಗೆ ಸ್ವಲ್ಪ ಅಳವಡಿಸ್ಕೊಂಡ್ವಿ ನಾವು. ಸೊ ಹಾಗಾಗಿ ಆ ಪೇಷನ್ಸ್, ಆ ತಾಳ್ಮೆ, ಕೆಲಸದ ಮೇಲೆ ಶ್ರಮ ಶ್ರದ್ಧೆ ಯಾವುದೇ ಆಗಿರಲಿ, ದುಡ್ಡು ಕೊಡ್ತಾರೋ ಬಿಡ್ತಾರ ಅಂತ ಭಾವನೆ ಇಲ್ಲ. ಕೆಲಸ ನಮ್ಮ ಮಾಡಂತೆ ಮಾಡೋಣ, ಭಗವಂತ ಏನು ಕೊಡ್ತಾನೋ ಅದರಲ್ಲಿ ತೃಪ್ತಿ ಇದೆ. ನಮಗೆ ಏನಿದೆ ಅಂದರೆ ತೃಪ್ತಿ ಇರಬೇಕು, ಅತೃಪ್ತಿ ಇರಬಾರ್ದು. ಅತೃಪ್ತಿ ಇಲ್ದಾಗನೇ ನಿಮ್ಗೆ ಆರೋಗ್ಯಕ್ಕೆ ಅದು ಇದಾಗುತ್ತೆ ಅಂತ ಅನಿಸ್ತದೆ ನನಗೆ. ನಿಜ ನಿಜ, ವೆರಿ ಟ್ರೂ. ಮನುಷ್ಯ ಯಾವಾಗಲೂ ಅದನ್ನು ಪ್ರೀತಿಸ್ಬೇಕು. ನಾವು ಮಾಡೋ ವಿದ್ಯೆನ ಬಸವಣ್ಣ ಹೇಳ್ದಂಗೆ ಕಾಯಕವೇ ಕೈಲಾಸ. ನೀನು ಅಲ್ಲಿ ದೇವ್ರನ್ನ ದೇವಸ್ಥಾನಕ್ಕೆ ಹೋಗ್ಬೇಕಂತ ಏನಿಲ್ಲ, ದೇವ್ರ ಹತ್ರನೇ ಹೋಗ್ಬೇಕು, ದೇವ್ರ ಹತ್ರ ಹೋಗ್ಬೇಕು. ನಿನ್ನ ವೃತ್ತಿ ನೋಡ್ಬಿಟ್ರೆ ಆ ದೇವರೇ ನಿನ್ನ ಹತ್ರಕ್ಕೆ ಬರ್ತಾನೆ, ಭಗವಂತ ನಿನ್ನ ಹತ್ರಕ್ಕೆ ಬರ್ತಾನೆ ಡೆಫಿನೆಟ್ಲಿ. ಯಾಕಂದರೆ ಪ್ರತಿಯೊಬ್ಬರು ಹೃದಯದಲ್ಲಿ ಭಗವಂತ ಇದ್ದಾನಂತ ಹೇಳ್ತಾರೆ. ಜೀವ ಇರೋವರೆಗೆ ಎಲ್ಲರಿಗೂ ನಮಸ್ಕಾರ ಮಾಡಿ, ಜೀವ ಹೋದ್ಮೇಲೆ ನಾವು ನಮಸ್ಕಾರ ಮಾಡ್ತೀವಿ ಇಲ್ಲ. ಸೊ ಹಾಗಾಗಿ ಅಲ್ಲಿ ಪರಮಾತ್ಮ ಇದ್ದಾನಂತ ಅರ್ಥ. ಈ ಮನುಷ್ಯನಿಗೆಲ್ಲ ಮಾಡೋದು, ಒಳಗಡೆ ಇರೋ ಜೀವಾತ್ಮಗೆ ಪರಮಾತ್ಮಗೆ ನಾವು ನಮಸ್ಕಾರ ಮಾಡೋದು ಒಬ್ರಿಗೊಬ್ರು. ಸೊ ಆ ಥರ ನಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ, ಯಾವುದೇ ಮಾಡಲಿ ಸರ್, ನೀನು ಯಾವುದೇ ಕೆಲಸ ಮಾಡೋರು, ಒಂದು ಕಸ ಗುಡಿಸೋದಾಗಲಿ ನಿಯತ್ತಾಗಿ ಮಾಡಬೇಕು. ಯಜಮಾನ್ ಇದ್ದಾಗ ಒಂದು ಮಾಡೋದು, ಯಜಮಾನ್ ಇಲ್ದಾಗ ಒಂದು ಮಾಡೋದು ಆಗಬಾರ್ದು. ನಿಜ. ಆವಾಗ ನಿನಗೆ ಅದು ಒಲಿತೈತೆ. ನಿಜ. ನಿನಗೆ ಯಾವುದೇ ಅದು ರಮಲ ವಿದ್ಯೆ ಅಂತಾರೆ, ಅದ್ರಾಗೆ ಯಾರೂ ಗೊತ್ತಿಲ್ಲದ ವಿದ್ಯೆ ಎಲ್ಲ. ಈಗ ನಮ್ಮಲ್ಲಿ ಎಷ್ಟು ಬ್ರಹ್ಮಜ್ಞಾನಿಗಳಿದ್ದಾರೆ, ತಪೋಮುನಿಗಳು, ಋಷಿಗಳು, ಎಂತೆಂಥರ ಮಹನೀಯರು ಇದ್ದಾರೆ ಸರ್. ಅವೆಲ್ಲ ನಾವು ಓದಬೇಕು. ಈಗ ನಾನು ರಾಮಕೃಷ್ಣ ಪರಮಹಂಸರದ್ದು ಇವ್ರದ್ದು ಪರಮಹಂಸರದ್ದು ಬುಕ್ಕು, ವಿವೇಕಾನಂದ ಸ್ವಾಮಿ ಬದುಕಲು ಕಲಿಯಿರಿ ಅಂತೇಳಿ ಬರ್ತಿದ್ದಾರೆ ಅವರು ಸಾಹಿತಿಗಳು. ಎಂಥ ಅದ್ಭುತ ಮೆಸೇಜ್ ಇದೆ ಗೊತ್ತಾ ಸರ್. ಜೀವನ ಇಷ್ಟೇ, ನಾವು ಏನು ಮಾಡೋಕ್ಕಾಗಲ್ಲ, ಏನು ತಗೊಂಡೋಗಲ್ಲ, ಏನು ಎಲ್ಲರಿಗೂ ಗೊತ್ತಿದೆ. ಈಗ ಇನ್ನೊಂದು ನಮ್ಮ ಚಿತ್ರದುರ್ಗದ್ದು BL ವೇಣು ಅವ್ರದ್ದು ಒಂದು ಕತೆ ಸೆಲೆಕ್ಟ್ ಮಾಡಿದ್ದೀನಿ, ಸುಡುಗಾಡು ಸಿದ್ಧನ ಪ್ರಸಂಗ ಅಂತ. ಭಾಳ ಅದ್ಭುತವಾಗಿದೆ ಸರ್. ಸುಡುಗಡೆ ಕುಣಿತೋಡೋರಿಗೂ ಅವ್ರಿಗೆ ಮಕ್ಳಿಗೆ ಏನು ಚಿಂತೆ ಅಂದರೆ ಊರಾಗ ಒಂದು ಹೆಣ ಬೀಳಿಲ್ಲಲ್ಲ ಅಂತ ಚಿಂತೆ. ಕರೆಕ್ಟ್, ಅಷ್ಟೇ. ಅವ್ರಿಗೆ ಇನ್ನೇನಿಲ್ಲ. ಬಿತ್ತಂದ್ರೆ ನಮಗೊಂದಿಷ್ಟು ಕೆಲಸ, ಮೃಷ್ಟಾನ್ನ ಭೋಜನ ಇದ್ದಂಗೆ. ನಾವು ಹೆಂಗೆ ಮೃಷ್ಟಾನ್ನ ಭೋಜನ, ಅವ್ರಿಗೆ ಅದು ಒಂದಿಟ್ಟು ಏನೋ ಕೋಳಿನೋ ಕುರಿನೋ ತಂದು ಮಾಡ್ಕೊಂಡು ಊಟ ಅದು ಒಂದು ಆನಂದ ಅವ್ರಿಗೆ. ಇನ್ನು ಒಂದು ಚಿಂತೆ ಇಲ್ಲ, ಮನೆ ಕಟ್ಬೇಕನ್ನಂಗಿಲ್ಲ, ಅಲ್ಲೇ ಒಂದು ಚಿಕ್ಕದ ಮನೆ ಇರ್ತದೆ ಅವ್ರಿಗೆ. ಏನು ಬಿಲ್ಡಿಂಗ್ ತೊಗೋಬೇಕನ್ನಂಗಿಲ್ಲ, ಹೊಲ ತೊಗೋಬೇಕನ್ನಂಗಿಲ್ಲ, ಏನಿಲ್ಲ ಅವ್ರಿಗೆ. ನೋಡಿ ಹಾಗೆ ಅದ್ರ ಮೇಲೆ ಎಷ್ಟು ಶ್ರಮ ಶ್ರದ್ಧೆ ಇರ್ತದೋ ಅದು ಭಾಳ ಅದ್ಭುತವಾದ ಒಂದು ವಿಷಯ ಅಂತ ಅನಿಸ್ತದೆ ನನಗೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ಯಾವುದೇ ಆಗಲಿ ಅದರಲ್ಲಿ ಪ್ರಾಮಾಣಿಕತೆ ಇರಬೇಕು. ನಿಜ. ಆ ಪ್ರಾಮಾಣಿಕತೆ ಇಲ್ಲದೇ ನಾವು ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಹೋಗಿ ಏನೋ ಒಂದು ಮಾಡಿ ಏನೋ ಬಂದು ಅವಸರ ಮಾಡಬಾರ್ದು. ಆಮೇಲೆ ನಮಗೆ ತೃಪ್ತಿ ಆಗಬೇಕು. ಈ ಕೆಲವರು ನಿರ್ಮಾಪಕರು ಅವ್ರ ಕತೆ ತರ್ತಾರೆ, ಆ ಕಥೆಯಲ್ಲಿ ಅಂದರೆ ಇರಲ್ಲ ಅದ್ರಾಗ ಏನು ಅವ್ರು ಮಾಡಂತಾರೆ, ಅವಾಗ ಮಾಡಿಬಿಡ್ತಾರೆ ಇವರು. ನನಗೆ ಅದು ಇಷ್ಟ ಆಗಲ್ಲ. ನನಗೆ ಇಷ್ಟ ಆಗಂಥ ಕತೆ ನಾನು ಮಾಡಬೇಕು. ಅದು ಏನೋ ಒಂದು ಸಬ್ಜೆಕ್ಟ್ ತಂದರು, ಏನೋ ಅವರು ಯಾಕಂದ್ರೆ ಇವಾಗ ನಾನು ಎತ್ತ ಮಗ ನನಗೆ ಚೆನ್ನಾಗಿ ಕಾಣ್ತಿರ್ತಾನೆ, ಪಕ್ಕದವ್ರು ಹೇಳ್ಬೇಕು ನಿನ್ನ ಮಗ ಸೂಪರಪ್ಪ, ಒಳ್ಳೆ ಸೌಂದರ್ಯವಂತ, ಭಾಳ ಬ್ಯೂಟಿಫುಲ್ ಆಗಿದ್ದಾನೆ ಅಂತ ಹೇಳ್ಬೇಕು. ನಾನು ಹೇಳ್ಕೊಂಡ್ರೆ ಹಿಂಗೆ ಅದು. ಸೊ ಹಾಗಾಗಿ ಅವು ಒಬ್ಬೊಬ್ಬರು ಒಂದೊಂದು ರೀತಿ ಇದೆ, ಎಲ್ಲರದು ಒಂದೇ ರೀತಿ ಇರ್ಬೇಕಂತ ಏನು ರೂಲ್ಸ್ ಇಲ್ಲ. ಬಟ್ ಏನಪ್ಪ ಅಂದರೆ ಸಿನಿಮಾನ ನೋಡಿ, ನಾವು ಇನ್ನೂ ಒಂದು ವಿಷಯ ಹೇಳ್ತೀನಿ ನಿಮಗೆ. ದುಡ್ಡು ಕೊಟ್ಟು ಅಳ್ತಾರೆ ಪಾಪ. ಈಗ 100 ರೂಪಾಯಿ ಇದೆಯಾ ಟಿಕೆಟು, 100 ರೂಪಾಯಿ ಕೊಟ್ಟು ಅಳ್ತಾರೆ. ಯಾರು ಹೇಳ್ತಾರೆ 100 ರೂಪಾಯಿ ಕೊಡ್ತೀನಪ್ಪ ನಾನು, ನಿನಗೆ 100 ರೂಪಾಯಿ ಕೊಡ್ತೀನಿ, ನೀನು ಅಳಂದ್ರೆ ಅಳ್ತೀರಾ? ಅಳಲ್ಲ. ಬಟ್ ಸಿನಿಮಾ, ನಾಟಕ, ರಂಗಭೂಮಿ ಅಲ್ಲಿ ಆ ಅಟ್ರಾಕ್ಷನ್ ಇದೆ, ಆ ಒಂದು ಪವರ್ ಇದೆ ಅಲ್ಲಿ, ಸೆಳೆತ, ಅದೊಂಥರ ನಿಮ್ಮನ್ನು ಸೆಳಿತೈತೆ, ಅದು ಆಕರ್ಷಣೆ ಮಾಡ್ತೈತೆ. ಅಂದಮೇಲೆ ಆ 100 ರೂಪಾಯಿ ಕೊಟ್ಟು ಅಳ್ತಾರೆ, 100 ರೂಪಾಯಿ ಕೊಟ್ಟು ನಗ್ತಾರೆ ಅಂದಮೇಲೆ ನಾವು ಅದಕ್ಕೆ ಕರೆಕ್ಟಾಗಿ ಒದಗಿಸ್ಬೇಕಾ ಬೇಡ? ಅದು ನಮ್ಮ ಕೆಲಸ. ಅದು ನಿಜ. ಅದನ್ನು ನೀವು ಆ ಹಿಡಿತದಲ್ಲಿ ಇಟ್ಕೊಂಡು, ಈಗ ಒಬ್ಬ ರಂಗಭೂಮಿ ಕಲಾವಿದ ಆಗಲಿ, ಒಬ್ಬ ಸಿನಿಮಾ ನಟರಾಗಲಿ ನೋಡಿ, ಅವ್ರನ್ನ ಕಣ್ಣು ತುಂಬ ನೋಡ್ತಾರೆ ಭಗವಂತ. ಅವ್ರ ಹೃದಯದಲ್ಲಿ ಭಗವಂತ ಇರ್ತಾನಂತೆ ಕಲಾವಿದ್ರ ಬಗ್ಗೆ. ಅಣ್ಣವ್ರು ಹೇಳೋರು,
ಕಲೆಗೆ ಸಾವಿಲ್ಲ, ಕಲಾವಿದರಿಗೆ ಸುಖವಿಲ್ಲ, ದೇಹ ನಶ್ವರ ಕೀರ್ತಿ ಅಮರ. ಯಾಕಂದರೆ ಅವರು ಹೃದಯದಲ್ಲಿ ಭಗವಂತ ಇರ್ತಾನಂತೆ. ಇದು ಅಣ್ಣವ್ರು ಹೇಳಿದ ಮಾತು. ಕಲಾವಿದರ ಹೃದಯದಲ್ಲಿ, ಯಾಕಂದರೆ ಇವರೆಲ್ಲ ಶಾಪಗ್ರಸ್ತ ಗಂಧರ್ವ ಲೋಕದಿಂದ ಬಂದವರು ಅಂತ ಯಾರೋ ಹಿರಿಯರು ಹೇಳಿದ್ರಂತೆ ಅಣ್ಣವ್ರಿಗೆ, ಶರಣರು, ಆಧ್ಯಾತ್ಮ ಗುರುಗಳು ಹೇಳಿದ್ರಂತೆ. ನೋಡಪ್ಪ, ನಿಮ್ಮಲ್ಲಿ ಭಗವಂತ ಇದ್ದಾನೆ. ಯಾಕಂದರೆ ದೇವ್ರನ್ನ ಬಿಟ್ಟರೆ ನೆಕ್ಸ್ಟ್ ನಿಮ್ಮನ್ನೇ ನೋಡೋದು, ಲಕ್ಷಾಂತರ ಜನದಲ್ಲಿ ನಿಮ್ಮನ್ನೇ ಗುರುತಿಸೋದು. ಅಲ್ಲಿ ಬೇರೆ ಎಷ್ಟೋ ಜನ ಇರಲ್ಲ ಆ ಸ್ಟೇಜಲ್ಲಿ, ನಿಮ್ಮನ್ನು ಮಾತ್ರ ಯಾಕೆ ನೋಡ್ತಾರೆ ಅಂದರೆ ನಿಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ, ಆ ಆಕರ್ಷಣೆ ಇದೆ ನಿಮ್ಮಲ್ಲಿ ಅಂತ ಹೇಳೋರಂತೆ. ಹಾಗೆ ಅವರು ನಡ್ಕೋಬೇಕಾದ್ರೆ ಅವ್ರ ನಡೆ ನುಡಿ ಶುದ್ಧ ಇರಬೇಕು. ಅವ್ರ ಭಾನು ಇಲ್ಲಾಂದರೆ ಯಾವತ್ತೂ ಹೊಡಿತಾರೆ ರಿವರ್ಸ್ ಅಂತ ಗೊತ್ತಿಲ್ಲ. ಅದು ಒಂದು ದಿವಸ ಹೊಡೆದು ಬಿಡುತ್ತೆ, ನಮಗೂ ಹೊಡೆದು ಬಿಡುತ್ತದೆ ರಿವರ್ಸ್. ಅದಕ್ಕೆ ನಾನು ಅನ್ನೋದಿರಬಾರ್ದು, ನನ್ನಿಂದ ಅಂತ ಇರಬಾರ್ದು. ಯಾರ್ಯಾರು ಅಹಂಕಾರ ಬಂತ ಅವ್ರು ಯಾರು ನಿಂತಿಲ್ಲ ಮಾರ್ಕೆಟ್ನಲ್ಲಿ, ಹಾಗಾಗಬಾರ್ದು. ಸೊ ಹಾಗಾಗಿ ತಿಳ್ಕೊಳ್ಳೋದು ಭಾಳ ಇದೆ, ಕಲಿಯೋದು ಭಾಳ ಇದೆ. ಅದು ಎಲ್ಲರಿಗೂ ಆರೋಗ್ಯಕರವಾದ್ದು. ಎಲ್ಲ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ ಭಾಳ ತಿಳ್ಕೊಬೇಕು ನಾವು. ಭಾಳ ತಗ್ಗಿ ಬಗ್ಗೆ ನಡೆದಷ್ಟು ನಮಗೆ ಮುಂದೆ ಸುಗಮವಾಗಿರುತ್ತೆ ದಾರಿ ಅಂತ ನನ್ನ ಅನಿಸಿಕೆ ಇದು. ಓಕೆ, ಅನುಭವದ ಒಂದು ಮಾತು ಇದು. ಏನಂದ್ರೆ ನಾನು ಸುಮ್ಮನೆ ಏನೋ ಹೇಳೋದಲ್ಲ. ನಮ್ಮಲ್ಲಿ ಈಗ ಬಸವಣ್ಣನ ಮಾತು ಹೇಳ್ತಾರೆ, ನುಡಿದಂತೆ ನಡೆ, ನಡೆದಂತೆ ನುಡಿ ಅಂತಾರೆ. ನೀನೇನು ನಡ್ಕೊಳ್ತಾ ಇದೆಯಾ ಅದನ್ನೇ ನುಡಿ, ಬೇರೆ ಇನ್ನೊಂದು ನುಡಿಬೇಡ, ಸುಮ್ಮನೆ ಜನಗಳು ಮೆಚ್ಚೋಕ್ಕೋಸ್ಕರ. ನಿಜ. ಸೊ ಅದು ಯಾವಾಗಲೂ ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ನಾವು ಮೊದಲು ತಿರುಗಿ ಅದಕ್ಕೆ ನೀನು ಕನ್ನಡಿ ಎದಕ್ಕೆ ಕೊಟ್ಟ, ನಿನ್ನ ಮುಖ ನೀನು ನೋಡ್ಕೊ, ಮೊದಲು ನೀನು ಏನಾಗಿದೆಯಾ ಅಂತ ನೋಡ್ಕೊ, ಒಳಗಡೆ ಏನಿದೆ ಅಂತ ನೋಡ್ಕೊ ಅಂತ ಹೇಳ್ತೇನೆ ಅಧ್ಯಾತ್ಮದಲ್ಲಿ. ನಿಜ. ಸೊ ಹಾಗಾಗಿ ನಮಗೆ ಸ್ವಲ್ಪ ಅದು ಓದೋದ್ರಿಂದ, ಆಧ್ಯಾತ್ಮಿಕ ಟಚ್ಚಿರೋದ್ರಿಂದ ಅಲ್ಲೆಲ್ಲಿ ಅದು ಬಂದ್ಬಿಡ್ತಾವೆ ಮಾತುಗಳು. ಸೊ ಅದನ್ನು ಏನು ಓಕೆ ಸರ್, ತಪ್ಪಾಗಿ ಅರ್ಥೈಸ್ಕೊಳ್ಳೋದೇನಿಲ್ಲ. ತೊಂದರೆ ಇಲ್ಲ. ಸೊ ಹಾಗಾಗಿ ಸಿನಿಮಾ ಬಂದು ಯಾವಾಗಲೂ ನಾವು ಮಾಡಬೇಕಾದ್ರೆ ಪ್ರಾಮಾಣಿಕತೆ ಇರಬೇಕು, ಅದರಲ್ಲಿ ಒಂದು ನಿಯತ್ತಿರಬೇಕು. ಇಷ್ಟೇ. ಇದ್ರಲ್ಲಿ ಏನು ದೊಡ್ಡ ವಿದ್ಯೆ ಅಲ್ಲ, ಏನಿಲ್ಲ. ನಾವು ನಡೆ ನುಡಿ ಶುದ್ಧವಾಗಿತ್ತಂದರೆ ಅದು ಕರೆಕ್ಟೇ ನಿಮ್ಮನ್ನು ಪ್ರೀತಿಸ್ತತೆ, ಅದು ಒಲಿತದೆ. ಈಗ 56 ವರ್ಷ ನಾನು ಜರ್ನಿ ಮಾಡಿದ್ದೀನಿ ಅಂದರೆ ಅದಕ್ಕೆ ಕರ್ಕೊಂಬಂದಿದ್ದೆ, ನನ್ನ ಕೈ ಹಿಡಿದು ಎಳ್ಕೊಂಬಂದಿದೆ. ಅಣ್ಣವ್ರು ಹೇಳ್ತಾಯಿದ್ರು, ಮಂಕೆ ಇನ್ನೂ ಭಾಳ ಇದೆ ಮುಂದೆ, ನೀನು ಬಾ ಅಂತ ಹೇಳ್ಕೊಂಡು ಹೋಗ್ತಾ ಅಂತ ಕೈ ಹಿಡ್ದು ಎಳ್ಕೊಂಡು ಹೋಗುತ್ತಂತೆ ಅದು ನಮ್ಮನ್ನು. ಭಾಳ ಇದೆ ಇನ್ನು ಕಲಿಯೋದು ನೀನು. ಇಷ್ಟೇ ಅಲ್ಲ, ನಾವು ಅಷ್ಟು ಸಾಯೋವರೆಗೂ ಕಲಿಯೋದಿದೆ ಅಂತ ಹೇಳ್ತಿದ್ರು. ಸೊ ಹಂಗೆ ನಮಗೆಲ್ಲ ಗೊತ್ತು, ನಾವು ಹಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ ಅನ್ನೋದು ಸುಳ್ಳು ಅದೆಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.